So nice like a heroine. ಗೋಲ್ಡ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಅತ್ತೆ ಆದವಳು ಮಾಡ್ಬೇಕು ನಾನು ಇದೆಲ್ಲ. ಲಾಸ್ಟ್ ಟೈಮ್ ನೀನು ಹೊಡಿಯಕ್ಕೆ ಬಂದೆ, ಈ ಟೈಮ್ ಹೊಡಿಯಲ್ಲ. ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ನಿನ್ನೆ ನಾನು ಹೇರ್ ಕಟ್ ಮಾಡಿಸ್ಕೊಳ್ಳೋಕೆ ಹೋಗಿದ್ದೆ. ತುಂಬ ಹೇರ್ ಫಾಲ್ ಆಗ್ತಿತ್ತು ಮತ್ತು ಒಂದು ಸ್ವಲ್ಪ ಚೇಂಜಸ್ ಬೇಕು ಅಂತ ಅದಕ್ಕೆ ಹೋಗಿದ್ದೆ ಗೈಸ್. ಇವಾಗ ನಮ್ಮಮ್ಮ ರಿಯಾಕ್ಷನ್ ನೋಡೋಣ ಗೈಸ್. ನಮ್ಮಮ್ಮಗೆ ನಾನು ಹೇಳೇ ಇಲ್ಲ ಕಲರೆಲ್ಲ ಮಾಡಿಸ್ಕೊತೀನಿ ಅಂತ. ಹಿಂಗಿದೆ ರಿಯಾಕ್ಷನೇ ಇಲ್ಲ. ರಿಯಾಕ್ಷನ್ ಕೊಡ್ತೀಯ ಅಂತ ನೆನ್ಸ್ಕೊಂಡ್ರೆ ಹಿಂಗಿದೆ. ಏನ್ಮಾ ಓಹೋ, ನಯನ್ತಾರನೋ ಇಲ್ಲಾಂದ್ರೆ ದೀಪಿಕಾ ಪಡ್ಕೊನೆ ನೆನ್ಪ ನಿನಗೆ? ದೀಪಿಕಾ ಪಡ್ಕೊನೆಲ್ಲ ನೆನಪಿಲ್ಲಮ್ಮ ಪಾಪ ಅವರಲ್ಲಿ. ನಯನ್ತಾರ ದೀಪಿಕಾ ಪಡ್ಕೊನೆ ತರ ಇದೆಯಾ? ಕರೆಕ್ಟಾಗಿ ಹೇಳ್ಮ. ಹೌದಮ್ಮ. ಹೇರ್ ಸ್ಟೈಲ್ ಹಿಂಗೈತೆ, ಮುಂದೆ ಹಿಂಗೈತೆ, ಮುಂದೆ ಚೆನ್ನಾಗಿದೆ, ಹಿಂದೆ ಹಿಂದೇನು ಚೆನ್ನಾಗಿದೆ. ಬಟ್ ಕಲರ್ ಈ ಸರಿ ಚೇಂಜ್ ಆಗಿದೆ ಅಲ್ವಾ? ಲುಕಿಂಗ್ ವೆರಿ ನೈಸ್. ಬಟ್ ಇದು ಸ್ವಲ್ಪ ಸಮಥಿಂಗ್ ಚೇಂಜ್ ಇದೆ, ಡಿಫ್ರೆಂಟ್ ಚೇಂಜ್ ಇದೆ ತಾನೆ. ಚೇಂಜ್ ಬೇಕು, ಅದಕ್ಕೆ ನಾನು ಹಿಂಗೆ ಮಾಡ್ಕೊಂಡಿರೋದು. ಡಿಫ್ರೆಂಟ್ ಚೇಂಜ್ ಇದೆ. ಅದೇ ನೋಡ್ತಾ ಇದೀನಿ, ಏನೇ ನೋಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನೀನು ಹೊಡಿಯಕ್ ಬಂದೆ, ಈ ಟೈಮ್ ಹೊಡಿಯಲ್ಲ. ಏನೋ ಚೇಂಜ್ ಮಾಡ್ಕೊಂಡಿದ್ಯಾ? ಖುಷಿ ಆಗ್ತಾ ಇದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸೊ ಫೈನಲಿ ಹೇರ್ ಕಟ್ ಮಾಡಿದ್ದೀನಿ. ಮಗಳು ಏನಾದ್ರು ಮಾಡ್ತಾಳೆ ನೋಡಿ. ಕಾಸರಗೋಡಿಗೋಗಿ 100% ಚೇಂಜ್ ಆದ್ರು. ಇವಾಗ ಬೆಂಗಳೂರಲ್ಲಿ ಬಂದು ಈ ತರ ಕಟಿಂಗ್ ಮಾಡಿಸ್ಕೊಂಡಿದ್ದಾರೆ. ಇವರೇ ನನ್ನ ಮಗಳು, ನನ್ನ ಮುದ್ದಾದ ಮಗಳು ಇವರೇ. ಗೈಸ್ ಹಿಂಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇವಾಗ ನಂಗೆ ಎಕ್ಸಾಕ್ಟ್ ಆಗಿ ಹಿಂಗೆ ಇಟ್ಕೊಮ್ಮ. ಹಿಂಗಿದೆ ನನ್ನ ಹೇರ್ ಕಟ್. ಹಿಂದೆ ಹಿಂಗ್ ಕಾಣುತ್ತೆ, ಮುಂದೆ ಹಿಂಗ್ ಕಾಣುತ್ತೆ. ಶಾರ್ಟ್ ಆಗಿದೆ, ಶಾರ್ಟ್ ಆಗಿ ಮಾಡಿಸ್ಕೊಂಡ್ಬಿಟ್ಟಿದೀನಿ. ಯಾಕಂದ್ರೆ ನಂಗೆ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಮತ್ತೆ ಇಲ್ಲ ಡ್ರೆಸ್ಗೂ ಜಸ್ಟ್ ಹಿಂಗ್ ತಲೆ ಬಾಚ್ಕೊಂಡು ಹಿಂಗ್ ಹಾಕೊಂಡ್ಬಿಟ್ರೆ ಸೆಟ್ ಆಗ್ಬಿಡುತ್ತೆ. ಅದಕ್ಕೆ ಸೀರೆಗೆಲ್ಲ ಮ್ಯಾಚ್. ಸೀರೆಗೆ ನಾನು ಏನ್ ಮಾಡ್ತೀನಿ, ಇಲ್ಲೊಂದು ಕ್ಲಿಪ್, ಇಲ್ಲೊಂದು ಮತ್ತೆ ಹಿಂಗೊಂದು, ಅವಾಗ ಲಕ್ಷಣ ಕಾಣುತ್ತೆ. ಸೊ ದಿಸ್ ಇಸ್ ಮೈ ಹೇರ್ ಕಟ್. ಒಂದು ಸ್ವಲ್ಪ ದಿನ ಬೇಕು ಅದು ಸೆಟ್ ಆಗೋಕ್ಕೆ. ಸೊ ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಚೆನ್ನಾಗಿ. ಓಕೆ ಗೈಸ್, ಬಾಯ್. ನಾಳೆ ದಯವಿಟ್ಟ ರಿಯಾಕ್ಷನ್ ನೋಡಬೇಕು. ದಯವಿಟ್ಟು ಅದು. ನಾನು ನಮ್ಮಮ್ಮ ಶಾಪಿಂಗ್ ಹೋಗ್ತಾ ಇದ್ದೀವಿ. ಇದು ನನ್ನ ತಂಗಿಗೆ ವಾಚ್ ತಗೊಳ್ಳೋಕ್ಕೆ. ಬಿಕಾಸ್ ಐ ಮೀನ್ ಈ ಸಂಡೇ ನಾನು ಹೋಗ್ತಾ ಇದ್ದೀನಿ, ಒಂದು ಈವೆಂಟ್ ಇದೆ. ಸೊ ದಟ್ ಈಸ್ ವೈ ಅವಳಿಗೆ ಗಿಫ್ಟಾಗಿ ವಾಚ್ ಕೊಡೋಣ. ಯಾಕಂದರೆ ಶಿ ಈಸ್ ಅ ಸ್ಟೂಡೆಂಟ್, ಇವಾಗ 8th ಸ್ಟ್ಯಾಂಡರ್ಡ್. ಐ ಮೀನ್ ಏನಂತಮ್ಮ, ಹೈಯರ್ ಎಜುಕೇಷನಾ? ಮರ್ತೇ ಹೋಗ್ಬಿಟ್ಟೆ. ಹೈಸ್ಕೂಲ್. ನಮ್ಮಮ್ಮಗೆ ನೋಡ್ತಾ ಇದೆ, ನನಗೆ ನೋಡ್ತಾ ಇಲ್ಲ. ನಾನು ಓದಿದ್ದೀನ, ನಮ್ಮಮ್ಮ ಓದಿದಾರ ಅಂತ ಗೊತ್ತಾಗ್ತಾ ಇಲ್ಲ. ಹೈಸ್ಕೂಲ್ಗೆ ಕಾಲಿಕ್ಕಿದ್ದಾಳೆ. 8th ಸ್ಟ್ಯಾಂಡರ್ಡ್ ಇವಾಗ ಅವಳು ಕಾಲಿಕ್ಕಿದ್ದಾಳೆ. ಸೊ ಅವಳಿಗೆ ವಾಚ್ ತಗೊಳ್ಳೋಣ ಅಂತ. ಗೋಯಿಂಗ್ ಟು ಬೈ ವಾಚ್. ಗೈಸ್, ಸೊ ದಿಸ್ ಇಸ್ ದಿ ನೆಕ್ಸ್ಟ್ ಡೇ. ನಾನು ಹೇರ್ ಕಟ್ ಮಾಡಿ ನೆಕ್ಸ್ಟ್ ದಿನ ಬ್ಲಾಗ್ ಮಾಡ್ತಾಯಿದ್ದೀನಿ, ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 6 ಗಂಟೆ ಆಗಿಬಿಟ್ಟಿದೆ ಸಾಯಂಕಾಲ. ಬೆಳಗಿಂದ ಕೆಲಸ ಮೇಲೆ ಕೆಲಸ ಗೈಸ್. ಆ್ಯಕ್ಚುಲಿ ನಾಳೆ ನಾವು ನನ್ನ ತಂಗಿ ಶಿ ಹ್ಯಾಸ್ ಬಿಕಮ್ ಬಿಗ್ ಗರ್ಲ್ ನಾವು. ಸೊ ಅವಳನ್ನ ನೋಡೋಕ್ಕೆ ನಾವು ಹೋಗ್ಬೇಕು. ಅವಳಿಗೋಸ್ಕರ ಎಷ್ಟೊಂದು ಐಟಮ್ಸ್ ಪರ್ಚೇಸಿಂಗಲ್ಲೇ ಬ್ಯುಸಿ ಆಗಿಬಿಟ್ಟಿದೆ. ಅವಳಿಗೆ ಏನು ಇಷ್ಟ ಬರುತ್ತೋ ಅದು ತೊಗೊಂಡು ಹೋಗಿ ಕೊಡಬೇಕಲ್ವಾ. ಅದಕ್ಕೆ ಅವಳಿಗೆ ಸಖತ್ತು ಏನು ಗೊತ್ತಾ, ಲೈಕ್ ಇವಾಗ ಹೈಸ್ಕೂಲ್ ಬೇರೆ, ಲೈಕ್ ಮೈಂಡ್ ಸೆಟ್ ಇವಾಗ ಚೇಂಜ್ ಆಗಿರುತ್ತೆ. ಲೈಕ್ ಫುಲ್ ಫ್ಯಾನ್ಸಿನೇ ಹುಡುಗಿ ಇವಾಗ. ಲೈಕ್ ಅವಳಿಗೆ ಲೈಕ್ ಟ್ರೆಡಿಷ್ನಲ್ ವೇರ್ ಚೂಡಿದಾರ್ ಆಗಲಿ ಆ ಥರ ಎಲ್ಲ ಅವಳು ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ. ಅವಳಿಗೆ ಕಾರ್ಗೋ ಪ್ಯಾಂಟೇ ಇಷ್ಟ. ಕಾರ್ಗೋ ಲೈಕ್ ಬ್ಯಾಗಿ ಪ್ಯಾಂಟ್
ಸೊ ಅಂಥದ್ದೆಲ್ಲ ಪರ್ಚೇಸಿಂಗಲ್ಲಿ ನಾನು ಮಾಲ್ಗೆ ಹೋಗಿ ಅವಳ ಸೈಜ್ ಬೇರೆ, ಅವಳು ಇನ್ನೂ ಚಿಕ್ಕವಳು. ಸೊ ಐ ಮೀನ್ ವೇಸ್ಟ್ ಸೈಜ್ ಎಲ್ಲ ಚಿಕ್ಕದಲ್ವಾ, ಲೈಕ್ 26, 28 ಆ ರೇಂಜ್. 28 ಸಿಕ್ಬಿಡತ್ತೆ, 26 ಅವಳದು. ಸೊ ಒಂದೊಂದು ಮಾಲಲ್ಲಿ ಸಿಕ್ಕೇ ಇಲ್ಲ ಅವಳು ಪ್ಯಾಂಟ್ ಸೈಜು. ಅದಕ್ಕೆ ಶಾಪಿಂಗ್ ಎಲ್ಲ ಮಾಡಿ, ಮತ್ತೆ ನಮ್ಮಪ್ಪ ಇದ್ದಿದ್ರೆ ನಮ್ಮಪ್ಪ ಒಂದು 21 ತಟ್ಟೆನೋ ಇಲ್ಲ ತಟ್ಟೆ ಇಕ್ಬೇಕಲ್ವ ನಾವು ನಮ್ಮ ಸೈಡಿಂದ. ನಮ್ಮಪ್ಪ ಅವಳಿಗೆ ಏನಾಗಬೇಕು, ಮಾಮ ಆಗಬೇಕು, ನಾನು ಅತ್ತೆ ಆಗಬೇಕು. ಸೊ ನಮ್ಮಪ್ಪ ಇದ್ದಿದ್ರೆ ಚಿನ್ನನೇ ಅವಳಿಗೆ ಕೊಟ್ಬಿಡ್ತಾ ಇದ್ರು. ಆದರೆ ನನಗೆ ಇವಾಗ ಟೈಮ್ ಬೇಯಿಂಗ್ ಗೋಲ್ಡ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಅತ್ತೆ ಆದವಳು ಮಾಡ್ಬೇಕು ನಾನು ಇದೆಲ್ಲ, ಗೋಲ್ಡ್ ಎಲ್ಲ ಕೊಡ್ಬೇಕು ಅವಳಿಗೆ. ಬಟ್ ದೆನ್ ಅವಳು ಇನ್ನೂ 8th ಸ್ಟ್ಯಾಂಡರ್ಡ್ ಅಲ್ವಾ, ನಾನು ಗೋಲ್ಡ್ ಕೊಟ್ರೆ ಅವಳಿಗೆ ಬ್ರಾಸ್ಲೆಟ್ ಕೊಡೋಣ ಅಂತ ನಾನು ಯೋಚನೆ ಮಾಡಿದೆ. ಮತ್ತೆ ನಮ್ಮ ಅಜ್ಜಿ ಅಂದ್ರು ನೀನ್ ಬ್ರಾಸ್ಲೆಟ್ ಎಲ್ಲ ಕೊಟ್ರೆ ಅವಳು ಇವಾಗ ಓದ್ತಾರ ಹುಡುಗಿ, ಸೊ ಅದು ಲಾಕರ್, ಬ್ಯಾಂಕ್ ಲಾಕರ್ ಎಲ್ಲ ಇಟ್ಬಿಡ್ತಾರೆ ಇವಾಗ ಕೊಟ್ರೆ, ಅವಳು ಹಾಕೊಳ್ಳೋದು ಇಲ್ಲ. ಸೊ ನಮ್ಮ ಅಜ್ಜಿ ಅಂದ್ರು ಸದ್ಯಕ್ಕೆ ಏನು ಕೊಡಕ್ ಹೋಗ್ಬೇಡ, ಇವಾಗ 10th ಸ್ಟ್ಯಾಂಡರ್ಡ್ ಅವಳು ಓದಿ ಮುಗಿಸಿ ಕಾಲೇಜಿಗೆ ಕಾಲು ಇಕ್ಕಿದ್ರೆ ಒಂದು ಗೋಲ್ಡ್ ಚೈನೇ ಮಾಡಿ ಕೊಟ್ಬಿಡು, ಅವಾಗ ಅವಳು ಕತ್ತಲ್ಲಿ ಇರತ್ತಲ್ಲ ಯಾವಾಗ್ಲೂ ಅಂತ ಅಂದ್ರು. ಆಕ್ಚುಲಿ ದಟ್ ಮೇಡ್ ಸೆನ್ಸ್. ನಾನು ಅದೇ ಯೋಚನೆ ಮಾಡ್ತಾ ಇರೋದು. ಸೊ ಇನ್ನೂ ಒಂದು 2 ವರ್ಷ ಅಲ್ವಾ, ಇನ್ನೂ ಸ್ವಲ್ಪ ಒಂದು ಮೆಚೂರ್ಡ್ ಆದರೆ ಅವಾಗ ಒಂದು ಗೋಲ್ಡ್ ಚೈನ್ ಮಾಡಿ ಗಿಫ್ಟ್ ಮಾಡೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ಇವಾಗ ಅವಳಿಗೆ ಕಾರ್ಗೋ ಪ್ಯಾಂಟ್ ಆಗಲಿ, ಸ್ವೀಟ್ಸ್ ಆಗಲಿ, ಚಾಕ್ಲೇಟ್ಸ್ ಆಗಲಿ, ಸ್ನ್ಯಾಕ್ಸ್ ಐಟಮ್ಸ್ ಆಗಲಿ, ಮತ್ತು ಹಣ್ಣು, ಮತ್ತು ಇನ್ನೇನೇನು ತೊಗೊಂಡಿದ್ದೀನಿ, ಮೇಕಪ್ ಸೆಟ್ಸ್ ಆಗಲಿ, ಅವಳಿಗೆ ಏನಂತಾರೆ ಸ್ಟ್ರೈಟ್ನರ್ ಇಷ್ಟ, ಮತ್ತೆ ಡ್ರೈಯರ್ ಎಲ್ಲ ಕೇಳಿದ್ಲು. ಐ ಮೀನ್ ಅವ್ರ ಅಮ್ಮ ಹತ್ರ ಕೇಳಿದ್ಲು ಅವಳು, ಅಮ್ಮ ನನಗೆ ಸ್ಟ್ರೈಟ್ನರು, ಹೇರ್ ಡ್ರೈಯರ್ ಎಲ್ಲ ಇಸ್ಕೊಡೋ ಅಂತ. ಸೊ ನಮ್ಮ ಅತ್ತಿಗೆ ನಾನು ಕೇಳಿದೆ ಅವಳಿಗೆ ಏನು ಇಷ್ಟ ಬರುತ್ತೆ ಅಂತ. ಅವಳಿಗೆ ಮೊಬೈಲ್ ಇಸ್ಕೊಡ್ಲಾ ಅಂತ ಕೇಳಿದೆ. ನಮ್ಮ ಅತ್ತೆ ಬೈದ್ರು, ಈ ಏಜಲ್ಲೇ ಮೊಬೈಲ್ ಎಲ್ಲ ಕೊಡೋದು ಬೇಕಾಗಿಲ್ಲ ಅವಳಿಗೆ ಅಂತಲ್ಲ. ಅದಕ್ಕೆ ಅವಳಿಗೆ ಈ ಥರ ಡ್ರೈಯರ್ ಎಲ್ಲ ಇಷ್ಟ, ಹೇರ್ ಡ್ರೈಯರು ಮತ್ತು ಸ್ಟ್ರೈಟ್ನರ್ ಎಲ್ಲ ಕೇಳ್ತಾ ಇದ್ಲು ನನ್ನ ಹತ್ರ, ನೀನು ಅದೇ ಇಸ್ಕೊಟ್ಬಿಡು ಅಂತ ಅಂದರು. ಅದಕ್ಕೆ ನಾನು ಒಂದು ಒಳ್ಳೆ ಕಂಪನಿ ಒಂದು ಸ್ಟ್ರೈಟ್ನರ್ ಮತ್ತು ಹ್ಯಾವೆಲ್ಸು ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಗೈಸ್, ಲೈಕ್ ಗಿಫ್ಟ್ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಇದೆಲ್ಲ ಐತೆ, ಇದು ಹ್ಯಾವೆಲ್ಸಿಂದ ಸ್ಟ್ರೈಟ್ನರು. ಡ್ರೈಯರು ಅದು ಗಿಫ್ಟ್ ರ್ಯಾಪ್ ಮಾಡಿಲ್ಲ ನಾನು. ಡ್ರೈಯರ್ ಬಂದು ತೊಗೊಂಡಿದ್ದೀನಿ, ಮತ್ತು ಒಂದು ವಾಚ್ ತೊಗೊಂಡಿದ್ದೀನಿ ಅವಳಿಗೋಸ್ಕರ, ಲೈಕ್ ನನ್ನ ತಂಗಿಗೆ. ನನ್ನ ದೊಡ್ಡ ತಂಗಿಗೆ ಏನೇನು ತೊಗೊಂಡಿದ್ದೀನೋ ನನ್ನ ಚಿಕ್ಕ ತಂಗಿಗೂ ಸೇಮ್ ಅದೇ ತೊಗೊಂಡಿದ್ದೀನಿ. ಯಾಕಂದರೆ ಅವಳಿಗೆ ಇವಾಗ ಬೇಜಾರಾಗತ್ತೆ, ಎಲ್ಲರೂ ಅಕ್ಕಗೇನೆ ತೊಗೊಂಬರ್ತಾ ಇದ್ದಾರೆ, ನನಗೇನು ತೊಗೊಂಬಂದಿಲ್ಲ ಯಾರು ಅಂತ ಅವಳಿಗೆ ಆ ಬೇಜಾರು ಫೀಲ್ ಆಗಬಾರ್ದು ಅಂತ. ಸೊ ವಾಚ್ ತೊಗೊಂಡಿದ್ದೀನಿ. ಅವಳು ಬಂದು ಜಸ್ಟ್ 2nd ಸ್ಟ್ಯಾಂಡರ್ಡ್ ಅಲ್ವಾ, ಸೊ ಶಿ ಇಸ್ ಜಸ್ಟ್ ಅ ಬೇಬಿ ಗರ್ಲ್ ಇನ್ನು. ಸೊ ಅವಳು ಟ್ಯೂಷನ್ಗೆಲ್ಲ ಹೋದಾಗ ಈ ವಾಚ್ ಎಲ್ಲ ಹಾಕೊಂಡು ಹೋಗ್ಬೋದು ಅಂತ ಅವಳಿಗೂ ಡ್ರೆಸ್ ತೊಗೊಂಡಿದ್ದೀನಿ, ವಾಚ್ ತೊಗೊಂಡಿದ್ದೀನಿ. ಇವಳಿಗೂ ಏನು ಮೇಕಪ್ ತೊಗೊಂಡಿದ್ದೀನೋ, ಐ ಮೀನ್ ರಬ್ಬರ್ ಬ್ಯಾಂಡ್ ಆಗಲಿ, ಕ್ಲಿಪ್ಸ್ ಆಗಲಿ, ದೊಡ್ಡವಳಿಗೆ, ಚಿಕ್ಕವಳಿಗೂ ನಾನು ಸೇಮ್ ಅದೇ ರೀತಿದಲ್ಲಿ ತೊಗೊಂಡಿದ್ದೀನಿ. ಬೇಜಾರಾಗಬಾರ್ದಲ್ಲ ನಮ್ಮ ಹುಡುಗಿಗೆ. ಸೊ ವಾಚ್ ಬಂದು ನೆನ್ನೆ ಅವಳಿಗೆ ಫೋನ್ ಮಾಡಿದೆ, ನಿನಗೆ ಯಾವ ಕಲರ್ ಇಷ್ಟ ಅಂತ ಕೇಳಿದೆ. ಅದಕ್ಕೆ ಅವಳಿಗೆ ಬ್ಲ್ಯಾಕ್ ಮತ್ತು ಪರ್ಪಲ್ ಇಷ್ಟ ಅಂತ ಹೇಳಿದ್ಲು. ಸೊ ಅದಕ್ಕೆ ಫಾಸ್ಟ್ ಟ್ರ್ಯಾಕಿಂದ ಒಂದು ವಾಚ್ ತೊಗೊಂಡಿದ್ದೀನಿ. ಸೊ ಅವಳಿಗೂ ಪರ್ಪಲ್ ತೊಗೊಂಡೆ ಅಂತ ನನ್ನ ಚಿಕ್ಕ ತಂಗಿಗೂ ಪರ್ಪಲ್ಲೇ ತೊಗೊಂಡಿದ್ದೀನಿ, ಪರ್ಪಲ್ ವಾಚು. ಮತ್ತು ಡ್ರೆಸ್ಸಸ್ ಎಲ್ಲ ತೊಗೊಂಡಾಯಿತು, ಮೇಕಪ್ ಸೆಟ್ಸ್ ತೊಗೊಂಡಿದ್ದೀನಿ, ಫ್ಯಾನ್ಸಿ ಐಟಮ್ಸ್ ಲೈಕ್ ರಬ್ಬರ್ ಬ್ಯಾಂಡ್ ಆ ಥರನೇ. ಅದಾದಮೇಲೆ ಅಷ್ಟೇ ಗೈಸ್, ಒಂದು 5 ತಟ್ಟೆ ನನ್ನ ಸೈಡಿಂದ, ನನ್ನ ಹಸ್ಬೆಂಡ್ ಸೈಡಿಂದ ಇಬ್ಬರು ಸೇರಿ ಒಂದು 5 ತಟ್ಟೆ ಇಕ್ಕೋಣ ಅಂತ ಇವಾಗ ಇಷ್ಟೆಲ್ಲ ತಗೊಂಡು 2 ದಿನ. ನಾನು ಬಂದಿದ್ದು ಬೆಂಗಳೂರಿಗೆ ವೆಡ್ನೆಸ್ಡೇ, ಸೊ ನೆಕ್ಸ್ಟ್ ದಿನಾನೇ ನಾನು ಶಾಪಿಂಗ್ ಸ್ಟಾರ್ಟ್ ಮಾಡಿದೆ. ಇವತ್ತು ಡೇ ಬಂದು ಸ್ಯಾಟರ್ಡೇ, ನಾಳೆ ಇರೋದು ಫಂಕ್ಷನು, ಸೊ ನಾಳೆ ಹೋಗಬೇಕು. ಅದಕ್ಕೆ ಇವತ್ತು ನಾನು ನಮ್ಮಮ್ಮ ಎಲ್ಲ ಹೋಗಿ ಪಾರ್ಲರ್ಗೆ ಆ್ಯಕ್ಚುಲಿ ಗೈಸ್ ನಾನು ಲಾಸ್ಟ್ ತಿಂಗಳು ಮೇ ಫುಲ್ಲು ಟ್ರಾವೆಲ್ ಆಗಿಬಿಟ್ಟಿತ್ತ, ನನ್ನ ಮುಖ ಇಷ್ಟು ಟ್ಯಾನ್ ಆಗಿಬಿಟ್ಟಿತ್ತು, ನಾನು ಸ್ಕಿನ್ ಕೇರೇ ಮಾಡಿಲ್ಲ ಸರಿಯಾಗಿ, ತುಂಬ ಬ್ಯುಸಿ ಆಗಿಬಿಟ್ಟಿದೆ. ಮತ್ತು ನಮ್ಮ ಟೀನೇಜ್ ಲವ್ ಶೂಟ್ಸ್ ಎಲ್ಲ ಆಯಿತು ಅಂತ. ಅದಕ್ಕೆ ಇವತ್ತು ಹೋಗಿ ಪಾರ್ಲರ್ಗೆ ಹೋಗಿ ಐಬ್ರೋಸ್ ಮಾಡಿಕೊಂಡು, ಫೇಶಿಯಲ್ ಮಾಡಿಕೊಂಡು, ವ್ಯಾಕ್ಸ್ ಇತ್ತು ವ್ಯಾಕ್ಸಿಂಗ್ ಮಾಡಿಕೊಂಡು, ಮತ್ತು ನೆನ್ನೆ ಹೇರ್ ಕಟ್ ಮಾಡಿಸಿದ್ನ
ಇಷ್ಟೆಲ್ಲ ಒಂದು ಸ್ವಲ್ಪ ಕೆಲಸ ಇತ್ತು ಗೈಸ್. ನಾನು ಸ್ವಲ್ಪ ಸ್ಕಿನ್ ಕೇರು ಮಾಡಿಕೊಂಡೆ, ಸೇಮ್ ಟೈಮ್ ಶಾಪಿಂಗು ಮಾಡಿಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ಇವಾಗ ಇದು ತಟ್ಟೆ ಎಲ್ಲ ಐತೆ, ಒಂದು ಫ್ಯಾನ್ಸಿ ತಟ್ಟೆಗಳೈತೆ, ಒಂದು 5 ತಟ್ಟೆ ತೊಗೊಂಡು ಇಲ್ಲ ಅರೇಂಜ್ ಮಾಡಿಕೊಂಡು ನಾಳೆ ಹೋಗ್ಬೇಕು. ನಮ್ಮ ದೇವೇಟ ಇವಾಗ ಬರ್ತಾ ಇದ್ದಾರೆ. ನೆನ್ನೆ ದೇವೇಟಗೆ ನಾನು ಹೇರ್ ಕಟ್ಟು ನಾನು ತೋರಿಸಿಲ್ಲ, ವಿಡಿಯೋ ಕಾಲು ಮಾಡಿಲ್ಲ, ಯಾಕಂದರೆ ಲೈವ್ಗೆ ಬಂದು ನಾನು ನೋಡಿಬಿಟ್ಟು ರಿವ್ಯೂ ಕೊಡಬೇಕಂತ. ಸೊ ಅವರು ಇವಾಗ ಫ್ರೆಂಡ್ ಮನೆಯಿಂದ ಬರ್ತಾ ಇದ್ದಾರೆ. ನಾನು ತೋರಿಸ್ತೀನಿ ಅವ್ರ ರಿಯಾಕ್ಷನ್. ನನ್ನ ಹೇರ್ ಕಟ್ ಹಿಂಗಿರುತ್ತೆ, ಐ ಮೀನ್ ನನ್ನ ಹೇರ್ ಕಟ್ ನೋಡಿ ಅವ್ರ ರಿಯಾಕ್ಷನ್ ಹಿಂಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಆ್ಯಂಡ್ ನಮ್ಮ ಅಮ್ಮ ಕುಟ್ಟಿನೂ ನೆನ್ನೆ ನಾನು ವಿಡಿಯೋ ಕಾಲ್ ಮಾಡಿದ್ದೆ. ನಮ್ಮ ಅಮ್ಮ ಕುಟ್ಟಿ ಅಂತೂ ಮುತ್ತೆ ಕೊಟ್ಬಿಟ್ರು. ಆ್ಯಕ್ಚುಲಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಜಸ್ಟ್ ಅವ್ರ ಎಕ್ಸ್ಪ್ರೆಷನ್ ರೆಕಾರ್ಡ್ ಆಗೈತೆ. ನಾನು ಇವಾಗ ಆ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಹೇಳಿ ಹಿಂಗಿದೆ ಹೇಳಿ. ದೇವೇಟ No, I know camera turn. Turn the camera. It's so cute. It's nice, huh? Now you look like Bangalore girl. Now I look like Bangalore girl. Seriously. Yeah. Is it nice? Is it matching? Huh? Like a heroine. Like a heroine anta guys. Only something now. Tea something. 2 days I missed you. Huh? Ito naman. Ano ba? ಚೆನ್ನಾಗಿಲ್ಲಮ್ಮ? ನಿಮಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಮೋಡು ನನ್ನ ಹತ್ರ ಗೈಸ್ ಒಬ್ರು ಮಾರ್ತಿನಗರಲ್ಲಿ 3 ಗರ್ಲ್ಸ್ ಬಂದು ಸೆಲ್ಫಿ ತಗೊಂಡ್ರು. ಪಾಪ ಹುಡುಗಿರು ಮಲಯಾಳೀಸು. ಆ ಬ್ಯಾಗ್ ನಾನ್ ತಗೊಂಡ್ಬರ್ಬೇಕು. ಎಷ್ಟು ವೆಯ್ಟ್ ಇರುತ್ತೆ ಗೊತ್ತಾ ಆ ಬ್ಯಾಗು? ನನಗೆ ಎತ್ತಕ್ಕಾಗಲ್ಲ. ನೋಪನೇ ಮಾಡಿಲ್ಲ, ಸೋ ನೈಸ್ ಅಂತ ಹೇಳ್ತಾ ಇದೀರಾ? ಹಿಂದೆ ನೋಡಿ. ನಂಗೂ ಗೊತ್ತಿಲ್ಲ, ಏನೋ ಒಂದು ಪ್ರಿಂಟ್ ಇತ್ತು. ಚೆನ್ನಾಗಿದೆ. ಬ್ರಾಂಡೆಡ್. ಅಯ್ಯೋಡಾನಾ ಕ್ವಾಲಿಟಿ ನೋಡಿ, ಸ್ಲಾಂಗ್. Seeing only it attracted my eyes actually. Attracted. ಇಷ್ಟ ಆಯ್ತಾ? ಸೀರಿಯಸ್ Attracted to my eyes. ಬ್ಲ್ಯಾಕ್ ಜೀನ್ಸ್ ಇದೆಯಾ ನಿಮ್ಮ ಹತ್ರ? With that I can wear. ಆಕ್ಚುಲಿ ದೇವೇಟಗೆ ಒಂದು ಶರ್ಟ್ ಕೇಳ್ತಾ ಇದ್ರು. ಸೊ ನಾನ್ ತಗೊಳಲ್ಲ, ನೀವೇ ತಗೊಳ್ಳಿ, ನಾನೇನಿಗೆ ತಗೊಬೇಕು, ನೀವೇ ನೋಡ್ಕೊಂಡು ನೀವೇ ತಗೊಬೋದಲ್ವಾ ಅಂತ ಹೇಳಿದ್ರು. ಅವಾಗ ಅವ್ರಿಗೆ ಏನೋ ಅನ್ಸ್ತು ಗೊತ್ತಿಲ್ಲ. ಸರಿ ಬಿಡು, ಹಳೆ ಶರ್ಟೇ ಹಾಕೊಂತೀನಿ ನಾಳೆ ಅಂತ ಹೇಳಿದ್ರು. That I told ಕ್ಯಾಶುಯಲಿ. ಆದ್ರೆ ನನಗ್ ಬೇಜಾರಾಯ್ತು ನೀವು ಹಂಗೆ ಹೇಳ್ದಾಗ. ಅದಕ್ಕೆ ಬರ್ತಾ ಇದೊಂದು ಶರ್ಟ್ ತಗೊಂಡೆ. ಜಸ್ಟ್ 1499. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಿಮ್ಗೆ ಈ ತರ ಇವರಿಗೆ ಥಿಕ್ ಶರ್ಟ್ ಅಂದ್ರೆ ಥಿಕ್ ಮೆಟೀರಿಯಲ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ನಾನು ತಗೊಂಡೆ. Thank you for watching my video. So see you in next vlog. Bye.